ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ನಮ್ಮ ಹಿಂದೂ ದೇಶದೆಲ್ಲೆಡೆ ಮಹಿಳೆಯರು ತಮ್ಮ ಪತಿಯೇ ಪರಮೇಶ್ವರ ಅಂತ ಪೂಜೆ ಮಾಡ್ತಾರೆ. ಅದರಲ್ಲೂ ಪತಿಯ ಆಯಸ್ಸಿಗಾಗಿ ಅನೇಕ ವ್ರತಗಳನ್ನು ಈ ಕಲಿಯುಗದಲ್ಲಿ ಮಾಡ್ತಾರೆ. ಅದರಲ್ಲಿ ವಟ ಸಾವಿತ್ರಿ ವ್ರತವನ್ನು ಕೂಡ ಆಚರಿಸುತ್ತಾರೆ. ಇದು ಅತ್ಯಂತ ಕಠಿಣ ವ್ರತಗಳಲ್ಲಿ ಒಂದಾಗಿದ್ದು, ಇದನ್ನು ಆಚರಿಸುವುದರಿಂದ ಪತಿಯ ಆಯುಷು ಹೆಚ್ಚಾಗುತ್ತದೆ ಎಂಬುವ ನಂಬಿಕೆ ಇದೆ. ಇಷ್ಟಕ್ಕೂ ಯಾರು ಈ ಸಾವಿತ್ರಿ, ಏನು ಇವರ ಕತೆ, ಬನ್ನಿ ತಿಳಿಯೋಣ. ಹೌದು, ಹಿಂದೂ ಧರ್ಮದಲ್ಲಿ ಪ್ರತಿ ಉಪವಾಸ ಮತ್ತು ಹಬ್ಬಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಅಂತಹ ಉಪವಾಸ ಮತ್ತು ಹಬ್ಬಗಳಲ್ಲಿ ವಟ ಸಾವಿತ್ರಿ ವ್ರತವೂ ಕೂಡ ಒಂದು. ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ವಟ ಸಾವಿತ್ರಿ ವ್ರತವನ್ನು ಆಚರಿಸುತ್ತಾರೆ ಮತ್ತು ಸತ್ಯವಾನ್ ಸಾವಿತ್ರಿಯ ಗೌರವಾರ್ಥವಾಗಿ ಆಲದ ಮರವನ್ನು ಪೂಜಿಸುತ್ತಾರೆ. ಉತ್ತರ ಭಾರತದಲ್ಲಿ ಭಕ್ತರು ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಅಮಾವಾಸ್ಯೆಯಂದು ಉಪವಾಸವನ್ನು ಆಚರಿಸುತ್ತಾರೆ ಹಾಗೂ ದಕ್ಷಿಣ ಭಾರತದಲ್ಲಿ ಭಕ್ತರು ಜ್ಯೇಷ್ಠ ಪೂರ್ಣಿಮೆಯ ಅಥವಾ ಹುಣ್ಣಿಮೆಯ ದಿನದಂದು ಈ ಉಪವಾಸವನ್ನು ಆಚರಿಸುತ್ತಾರೆ. ದೃಕ್ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಪೂರ್ಣಿಮಾ ತಿಥಿಯಂದು ವಟ ಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ. ಹಾಗಾದ್ರೆ ಈ ವಟ ಸಾವಿತ್ರಿ ಕತೆ ಏನು, ಅದರ ಹಿನ್ನೆಲೆ ಏನು, ಆ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ. ಪೌರಾಣಿಕ ದಂತಕಥೆಯ ಪ್ರಕಾರ ಮದ್ರಾಸ್ ಸಾಮ್ರಾಜ್ಯದ ದೊರೆ ಸಾವಿತ್ರಿಯು ರಾಜ ಅಶ್ವಪತಿಯ ಮಗಳು. ಸಾವಿತ್ರಿ ಮದುವೆ ವಯಸ್ಸಿಗೆ ಬಂದಾಗ ರಾಜ ಅವಳಲ್ಲಿ ವರವನ್ನು ಹುಡುಕಿಕೊಳ್ಳುವಂತೆ ಹೇಳುತ್ತಾನೆ. ಆಗ ಆಕೆ ವರನ ಹುಡುಕಾಟದಲ್ಲಿ ಇರುತ್ತಾರೆ. ಆ ಸಮಯದಲ್ಲಿ ಆಕೆಗೆ ಶಾಲ್ವ ದೇಶದ ರಾಜನ ಮಗ ಸತ್ಯವಾನ್ ಇಷ್ಟವಾಗುತ್ತಾನೆ. ಆಕೆ ಅವರ ಅಪ್ಪನ ಬಳಿ ಬಂದು, ನಾನು ಸತ್ಯವಾನ್ನನ್ನು ವಿವಾಹವಾಗಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಹೀಗೆ ಹೇಳುವಾಗ ಅಲ್ಲೇ ಇದ್ದ ನಾರದರು ಈ ಬಗ್ಗೆ ದುಃಖಿಸುತ್ತಾರೆ. ಆಗ ರಾಜ ಯಾಕೆ, ಈ ವರನಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಎಂದು ಕೇಳುತ್ತಾನೆ. ಆಗ ನಾರದರು, ಹೌದು, ಈತನ ಆಯುಷು ಕಡಿಮೆ ಇದೆ, ಇನ್ನು ಅವನು ಒಂದೇ ವರ್ಷದಲ್ಲಿ ಸಾವನ್ನಪ್ಪಲಿದ್ದಾನೆ ಎಂದು ಹೇಳುತ್ತಾರೆ. ಆದರೂ ಕೂಡ ಸಾವಿತ್ರಿ, ನಾನು ನನಗಾಗಿ ವರನನ್ನು ಹುಡುಕಿಯಾಗಿದೆ, ನಾನು ಸತ್ಯವಾನನ್ನೇ ವಿವಾಹವಾಗುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಸಾವಿತ್ರಿ ಮತ್ತು ಸತ್ಯವಾನನ ವಿವಾಹವನ್ನು ರಾಜ ಅಶ್ವಪತಿ ಅದ್ದೂರಿಯಾಗಿ ಮಾಡಿ ಮುಗಿಸುತ್ತಾನೆ. ಹೀಗೆ ವರ್ಷ ಕಳೆಯುತ್ತಾ ಬರುತ್ತದೆ. ಸತ್ಯವಾನನ ಸಾವು ಸಮೀಪಿಸುತ್ತದೆ. ಇನ್ನೇನು 4ನೇ ದಿನಕ್ಕೆ ಸತ್ಯವಾನ್ ಸಾವನ್ನಪ್ಪುತ್ತಾನೆಂದು ಗೊತ್ತಾದ ಹಾಗೆ ಸಾವಿತ್ರಿ ವ್ರತಾಧಾರಣೆ ಮಾಡುತ್ತಾಳೆ. ಹೀಗೆ 3ನೇ ದಿನ ವ್ರತ ಮುಗಿಸುತ್ತಾಳೆ. ಆ ದಿನ ಸತ್ಯವಾನ್ ಕಟ್ಟಿಗೆ ತರಲೆಂದು ಕಾಡಿಗೆ ಹೋಗುತ್ತಾನೆ. ಆಗ ಸಾವಿತ್ರಿ ತಾನು ಬರುತ್ತೇನೆ ಎಂದು ಹೇಳುತ್ತಾಳೆ. ಸತ್ಯವಾನ್ ಎಷ್ಟೇ ಬೇಡವೆಂದರೂ ಕೇಳದೆ ಸಾವಿತ್ರಿ ಅವನೊಂದಿಗೆ ಹೋಗುತ್ತಾಳೆ. ಸತ್ಯವಾನ್ ಕಟ್ಟಿಗೆ ಕಡಿಯುತ್ತಿರಬೇಕಾದ್ರೆ ಅವನು ಅನಾರೋಗ್ಯಕ್ಕೆ ಈಡಾಗುತ್ತಾನೆ. ಆಗ ಸಾವಿತ್ರಿ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾಳೆ. ಕೆಲ ಕ್ಷಣಗಳಲ್ಲೇ ಬಂದ ಯಮರಾಜ, ನಾನು ನಿನ್ನ ಪತಿಯನ್ನು ಕೊಂಡೊಯ್ಯಲು ಬಯಸಿದ್ದೇನೆ, ನೀನು ಇದಕ್ಕೆ ಯಾವುದೇ ಅಡ್ಡಿಪಡಿಸುವಂತಿಲ್ಲ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿ, ಸರಿ, ನಾನು ಅಡ್ಡಿಪಡಿಸುವುದಿಲ್ಲ, ನನಗೆ ಕೆಲ ವರಗಳು ಬೇಕು ಎಂದು ಕೇಳುತ್ತಾಳೆ. ಆಗ ಯಮ, ಸರಿ, ನಿನ್ನ ಪತಿಯ ಪ್ರಾಣ ಬಿಟ್ಟು ಬೇರೆ ಯಾವ ವರ ಬೇಕೋ ಕೇಳಿಕೊ ಎನ್ನುತ್ತಾನೆ. ಆಗ ಸಾವಿತ್ರಿ, ನನ್ನ ಮಾವನ ದೃಷ್ಟಿ ವಾಪಸ್ ಬರಲಿ ಎನ್ನುತ್ತಾಳೆ. ಯಮ ತಥಾಸ್ತು ಎನ್ನುತ್ತಾನೆ. ನನ್ನ ಮಾವನ ಆಸ್ತಿ ರಾಜ್ಯವೆಲ್ಲ ಅವರಿಗೆ ವಾಪಸ್ ಸಿಗಲಿ ಎಂದು ಬೇಡುತ್ತಾಳೆ. ಯಮ ತಥಾಸ್ತು ಎನ್ನುತ್ತಾನೆ. 3ನೇದಾಗಿ, ನನಗೆ ಸತ್ಯವಾನಿಂದ 100 ಯಶಸ್ವಿ ಪುತ್ರರು ಬೇಕು ಎಂದು ಕೇಳುತ್ತಾಳೆ. ಆಗಲೂ ಯಮ ತಥಾಸ್ತು ಎಂದು ಹೇಳಿ ಸತ್ಯವಾನನ ಆತ್ಮವನ್ನು ಕೊಂಡೊಯ್ಯುತ್ತಾನೆ. ಆಗ ಸಾವಿತ್ರಿ, ನನ್ನ ಪತಿಯ ಆತ್ಮವನ್ನು ಯಾಕೆ ಕೊಂಡೊಯ್ಯುತ್ತಿದ್ದೀರಿ, ಅದನ್ನು ಇಲ್ಲೇ ಬಿಟ್ಟು ಹೋಗಿ ಎನ್ನುತ್ತಾಳೆ. ಆಗ ಯಮ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಪತಿಯ ಪ್ರಾಣವನ್ನು ಬಿಟ್ಟು ಬೇರೆ ಯಾವ ವರ ಬೇಕೋ ಕೇಳು ಎಂದು. ಇನ್ನು ನೀನು ನಿನಗೆ ಬೇಕಾದ ವರ ಕೇಳಿಯೂ ಆಯಿತು, ನಾನು ಕೊಟ್ಟೂ ಆಯಿತು, ಇನ್ನು ನೀನು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸದೆ ಹೊರಡು ಎನ್ನುತ್ತಾನೆ. ಆಗ ಸಾವಿತ್ರಿ, ಅದು ಹೇಗೆ ಸಾಧ್ಯ ಯಮ, ನಾನು ಸತ್ಯವಾನಿಂದ ನನಗೆ 100 ಮಕ್ಕಳು ಬೇಕೆಂದಿದ್ದೆ, ಆದರೆ ನೀವು ಅದಕ್ಕೆ ತಥಾಸ್ತು ಎಂದಿದ್ದೀರಿ ಕೂಡ. ಈಗ ನೀವು ನನ್ನ ಪತಿಯ ಆತ್ಮವನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಎನ್ನುತ್ತಾಳೆ. ಸಾವಿತ್ರಿಗೆ ಕೊಟ್ಟ ವರವನ್ನು ಹಿಂಪಡೆಯಲಾಗದೆ ಸತ್ಯವಾನನ ಆತ್ಮವನ್ನು ಯಮ ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ. ಸತ್ಯವಾನ್ ಬದುಕಿ ಮತ್ತೆ ಮೊದಲಿನಂತಾಗುತ್ತಾನೆ. ಕೊನೆಗೂ ಯಮರಾಜ ಸಾವಿತ್ರಿಯ ಬುದ್ಧಿವಂತಿಕೆ ಮತ್ತು ಆಕೆಯ ಪತಿ ಪ್ರೇಮಕ್ಕೆ ಮೆಚ್ಚಿ ಅವಳ ಪತಿಯ ಜೀವವನ್ನು ಮರಳಿ ನೀಡುತ್ತಾನೆ. ಈ ಸತ್ಯವಾನ್ ಮತ್ತು ಸಾವಿತ್ರಿಯ ಕಥೆಯು ಪತಿ ಪತ್ನಿ ಸಂಬಂಧದ ನಿಜವಾದ ಬಾಂಧವ್ಯವನ್ನು ಮತ್ತು ನಿಜವಾದ ದಾಂಪತ್ಯ ಜೀವನದ ಸಾರವನ್ನು ಹೇಳುತ್ತದೆ. ಸಾವಿತ್ರಿ ತನ್ನ ಪತಿಯನ್ನು ಸಾವಿನ ದವಡೆಯಿಂದ ಕಾಪಾಡಿದ ಈ ಪವಿತ್ರ ದಿನದಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಶ್ರೇಯಸ್ಸಿಗಾಗಿ ಪ್ರತಿ ವರ್ಷ ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡುತ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.